ಜೈ ಬಂದು ನೋಡಿ ಹೋಗ್ಯಾನ್ರಿ ಹೈಟ್ ಎತ್ತರ ಮಾಡಿ ನೀರ್ ಒಳಗ್ ಹೋಗಂಗ್ ಮಾಡ್ಬೇಕು. ಗುಮ್ಮಿ ನೀವು ಗುಮ್ಮಿ ಹಾಕ್ಯಾರಿ. ಗುಮ್ಮಿ ಬ್ಯಾಡ ಅಂದ್ರೂ ಗುಮ್ಮಿ ಹಾಕ್ಯಾರ. ಗೌಡ್ರೆ ಕರೆಂಟ್ ಅದ ರೀ ಹಳ್ಳು ಬಂದಾಗ್ಯಾವ. ಅವೇ ಒಂದ್ 3 ಗುಮ್ಮಿ ಜರ ಕಾಕ ಈ ಕಡೆ ಜರ ಈ ಕಡೆ ಪೂರಾ ಗುಮ್ಮಿ ಟೈಟ್ ಆಗಿ ಮ್ಯಾಗ ನೀರ್ ಹರಿಯಲ್ಲ. ಇವು ಗಾಡಿ ಬೇಸಿ ಬಂದು ಸ್ಟಾಪ್ ಮಾಡಿದ್ರೆ ಕ್ಲಿಯರ್ ಹೋದ ನೀರು ಗಲಿ ಎಣ್ಣೆ ಬಚ್ಚಿದ್ರೆ ನಾವು ಬರೋದನ್ನ ಕರ್ತೀವಿ. ಬಂದಾಗ ಮತ್ತೆ ರೋಡ್ ಬರೋದು ಪೂರ ನೀರು ಲೈಟ್ ಆಗ್ತದಲ್ಲ ಎಲ್ಲ ಮುಂದಿನ ಬರ್ಬೇಕು. ಇದು ನಾನು ಮೊದಲೇ ಬರ್ಬೇಕಾಗಿತ್ತು. ಎಲ್ಲ ಕಡೆ ಹೋಗಿದ್ದೆ ನಾನು ಸಮಸ್ಯೆ ಇದ್ದಲ್ಲಿ. ಇಲ್ಲಿ ಸ್ವಲ್ಪ ತೊಂದರೆ ಆಗಿ ಊರಿಗೆ ಹೋಗೋ ಸಲಿಗೆ ಬರ್ಲಿಕ್ಕೆ ಆಗಿಲ್ಲ, ತಡ ಆಯ್ತು. ಅದಕ್ಕೆ ಇವತ್ತು ಬೆಂಗಳೂರಿನ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಬಂದು ನೋಡ್ತಾ ಇದ್ದೀನಿ. ಬಹಳ ಪರಿಸ್ಥಿತಿ ಗಂಭೀರ ಇದೆ. ಇಲ್ಲಿಂದ ನಾವು ಈ ಮಟ್ಟಕ್ಕೆ ಹೋಗ್ತದ ಅಂತ ಗೊತ್ತಿಲ್ಲ. ಅದು ಬ್ರಿಡ್ಜ್ ಏನಪ್ಪಾ ಅಂದ್ರೆ ಬಹಳ ಹತ್ತಿ ಪೈಪ್ ಹಾಕಿ ಮಾಡಿದ್ದದು. ಅದು ಕಮಾನ್ ಪೈಪ್ ಆದ್ರ ಏನು ನೀರ್ ಹೋಗ್ತೈತಿ, ಏನೂ ಆಗ್ತಿಲ್ಲ. ಅದು ಬ್ರಿಡ್ಜ್ ಬಂದಾಗಿ ಆ ನೀರ್ ಹರಿದು ಮತ್ತು ಮ್ಯಾಗಿಂದ ನೀರೇನ್ ಬಂದು ಶಾಲೆಯಿಂದ ಏನಪ್ಪಾ ಅಂದ್ರೆ ಅಲ್ಲಿಂದ ಕೂಡ ಹರ್ಕೊಂಡ್ಬಂದು ಅದನ್ನು ಕೂಡ ಕಿತ್ತಿ ಎಲ್ಲ ಕಡೆ ಮನೆಯಾಗ ನೀರ್ ಹೋಗಿ ತೊಂದರೆ ಆಗ್ಯದೆ. ದಯಮಾಡಿ ಗ್ರಾಮಸ್ಥರಿಗೆ ನಾನು ಕ್ಷಮೆ ಯಾಚಿಸ್ತೀನಿ. ತಡ ಆಗ್ಯದ ಕೂಡ ಈಗ ಬಹಳ ಶೀಘ್ರದಲ್ಲಿ ಆ ದರ್ಗಾವರೆಗೆ ರಸ್ತೆ ಮತ್ತೆ ಇಲ್ಲಿಂದ ಸಿಸಿ ರಸ್ತೆ ಈಗ ಒಂದು 50 ಲಕ್ಷ CM ಕೊಟ್ಟಿದ್ದೆ. ಅದರಲ್ಲಿ ಇಟ್ಟಿದ್ದೀನಿ ನಾನು. ಪ್ರತಿಯೊಂದು ಹಳ್ಳಿಗೆ 50-50 ಲಕ್ಷ ಇಟ್ಟಿದ್ದೀನಿ. ಅದು ಕೂಡ ಇಮಿಡಿಯೇಟ್ ಆಗಿ ಏನಪ್ಪಾ ಅಂದ್ರೆ ಮಳೆ ನಿಂತ ತಕ್ಷಣ ಸ್ಟಾರ್ಟ್ ಮಾಡಿ ಆ ನಾಲಿ ಏನಪ್ಪಾ ಅಂದ್ರೆ CC ರೋಡ್ ಮಾಡಿ ನಾಲಿವರೆಗೆ ಹೋಗ್ತದೆ. ಮುಂದೆ 2-3 ಕೋಟಿ ರೂಪಾಯಿ ಬೇಕಾಗ್ತದ ಬ್ರಿಡ್ಜ್ ಮತ್ತು ಆ ದರ್ಗಾವರೆಗೆ ರಸ್ತೆ. ಅದನ್ನು ಕೂಡ ಶೀಘ್ರದಲ್ಲಿ ಏನಪ್ಪಾ ಅಂದ್ರೆ ಈ ಮಳೆ ನಿಂತ ತಕ್ಷಣ ಏನಪ್ಪಾ ಅಂದ್ರೆ ಒಂದು ಎಸ್ಟಿಮೇಟ್ ಮಾಡಿ ಟೆಂಡರ್ ಕರೆದು ಒಂದ್ 2-3 ತಿಂಗಳಲ್ಲಿ ಆ ಕೆಲಸನೂ ಕೂಡ ಪ್ರಾರಂಭ ಮಾಡಿಸ್ತೀನಿ. ನೀವು ನೋಡಿದ್ವಿ ಶೌಚಾಲಯ ರೋಡ್ ಗಂಟೆ ಏನಪ್ಪಾ ಅಂದ್ರೆ ಪಾಪ ಅವರೆಲ್ಲ ಕೈಲಿ ರೊಕ್ಕ ಹಾಕಿ ಕಟ್ ಮಾಡಿ ಗಿಡ ಕಟ್ ಮಾಡಿದ್ದಾರೆ. ಪಂಚಾಯತ್ ಅವ್ರಿಗೆ ಈಗ ಕೂಡ ಹೇಳಿದೀನಿ, ಅದು ಏನಪ್ಪಾ ಅಂದ್ರೆ ಓಪನ್ ಆಗಿ ಇದು ಮಾಡ್ಬೇಕಂತ ಹೇಳಿ. ಜಾಗ ಬಂದು ತೋರಿಸಿದ್ರೆ ಶೌಚಾಲಯ 100% ಇಮಿಡಿಯೇಟ್ ಕಟ್ಟಿಸ್ಕೊಡ್ತೀನಿ. ವಿಜಯ ಧ್ವಜ ನ್ಯೂಸ್, ಇದು ಕನ್ನಡಿಗರ ಧ್ವನಿ.